ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಬಂದಿರೋದು ಅಂದರೆ ಉತ್ತರ ಕರ್ನಾಟಕ ಡಾಬಾ ಅಂತ ಹೊಸ್ದಾಗಿ ಓಪನ್ ಆಗಿದೆ. ಅಲ್ಲಿ ಆ ಹೋಟೆಲ್ ಹತ್ರ ಬಂದಿದ್ದೀನಿ. ನಮ್ಮ ಸ್ನೇಹಿತರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಈಗ ಏನಂದರೆ, ಈ ಉತ್ತರ ಕರ್ನಾಟಕದ ಸ್ಟೈಲಲ್ಲಿ ಏನೇನು ಅಡುಗೆ ಮಾಡ್ತೀರಾ ಸರ್ ನೀವು? ನಾವು ರೀ ಉತ್ತರ ಕರ್ನಾಟಕ ರೊಟ್ಟಿ, ಚಪಾತಿ ರೀ, ಆಮೇಲೆ 2 ಥರ ಪಲ್ಯ ರೀ, ಅನ್ನ, ಸಾರು, 3-4 ಥರ ಚಟ್ನಿ ಇರ್ತದೆ ರೀ, ಎಲ್ಲ ಐಟಮ್, ಕೊತ್ತಂಬರಿ, ಇದು ಮೆಂತಿ ಪಲ್ಯ, ಮೊಸರು, ಹಿಂಡಿ, ಎಲ್ಲ ಥರ ಐಟಮ್ ಇಟ್ಟಿರ್ತೀವಿ. ಹೌದ್ರಾ? ಇದು ನೆನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀರಾ ಅಲ್ವಾ ಸರ್ ನೀವು? ಇದು ನಿನ್ನಿಂದ ಇದು ಸ್ಟಾರ್ಟ್. ಅಲ್ಲೊಂದು ಹೋಟೆಲ್ ಐತ್ರಿ, ಅದ್ರದ್ದು ಹೇಳಿದೆ. ಹೌದ್ರಾ? ಈಗ ಆಮೇಲೆ ಇದು ಇನ್ಮೇಲೆ ಸ್ಟಾರ್ಟ್ ರೀ. ಇನ್ನು ಏನು ನೋಡಬೇಕು ನೋಡಿ ಮಾಡ್ತೀವಿ. ವೆಜ್ಜು ನಾನ್ ವೆಜ್ ಎಲ್ಲ ಎರಡೂ ಸಿಗುತ್ತಲ್ಲ? ಎರಡೂ ಸಿಗುತ್ತೆ. ಹೌದಾ? ಸರಿ ಫ್ರೆಂಡ್ಸ್. ಈಗ ಇದು ಎಲ್ಲಿರೋದು ಅಂದರೆ, ನಿಮಗೆ ಪ್ಲೇಸ್ ಬಂದು ದೇವನಹಳ್ಳಿಗೆ ಹೋಗೋ ಏರ್ಪೋರ್ಟ್ ರೋಡಲ್ಲಿ ಬೇಗೂರು ಅಂತ ಬರುತ್ತೆ. ಅಲ್ಲಿ ಮುತುಕ್ದಳ್ಳಿ ಅಂತ ಊರಿದೆ. ಊರು ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ನಿಮಗೆ ಏರ್ಪೋರ್ಟ್ ಬ್ಯಾಕ್ ರೋಡಲ್ಲಿ ಉತ್ತರ ಕರ್ನಾಟಕ ಅಂತ ಡಾಬಾ ಇದೆ. ಅಲ್ಲಿಗೆ ನೀವು ಬಂದು ವೆಜ್ಜು ನಾನ್ ವೆಜ್ಜು ಎರಡೂ ಸಿಗುತ್ತೆ. ಮಧ್ಯಾಹ್ನ ಟೈಮು ಆರಾಮಾಗಿ ಇದು ಮಾಡ್ಕೊಬೋದು. ಯಾಕಂದರೆ ಉತ್ತರ ಕರ್ನಾಟಕ ಅಂತ ಬಂದಿದ್ದು ಅಂದರೆ, ಇಲ್ಲಿ ನಾನು ನೋಡಿದ ಮಟ್ಟಿಗೆ ನಮ್ಮ ಡ್ರೈವರ್ಸ್ಗಳೆಲ್ಲ ಉತ್ತರ ಕರ್ನಾಟಕ ಹುಡುಗರುಗಳು 70% ಇದ್ದಾರೆ. ಅದರಿಂದ ಅವ್ರಿಗೆ ಹೆಲ್ಪ್ ಆಗಲಿ ಅಂತ. ಯಾಕಂದರೆ ನಮ್ಮದೇ ಆದ ದಿನಚರಿಯಾದ ತಿಂಡಿ ತಿನಿಸುಗಳಿರ್ತವೆ ಅವ್ರಿಗೆ. ಯಾಕಂದರೆ ಅಲ್ಲಿಗೆ ಅವರು ಅಲ್ಲಿ ಊಟಗಳಿಗೆ ಎಲ್ಲ ಹೊಂದ್ಕೊಂಡಿರ್ತಾರೆ. ಅದರಿಂದ ಜೇಳದ ರೊಟ್ಟಿ, ಎಣ್ಗಾಯಿ ಪಲ್ಯ, ರೊಟ್ಟಿ ಮತ್ತು ಹೋಳಿಗೆ ಎಲ್ಲ ಸಿಗುತ್ತೆ ಈ ಹೋಟೆಲಲ್ಲಿ. ಈಗ ಇವರು ಆ ಹೋಟೆಲ್ನ ಮಾಲೀಕರು. ಇವರು, ನಿಮ್ಮ ಹೆಸರು? ಒಬ್ಬರು ದೇವಾನಂದ್ ಅಂತ ಹೋಟೆಲ್ನ ಮಾಲೀಕರು ಇವರು. ನೋಡಿ, ಇದು ನೆನ್ನೆ ಇದೆ, ಈಗ ಓಪನ್ ಆಗಿರುವ ಹೋಟೆಲ್ ಇದು. ಇನ್ನೊಂದು ಇದೆ, ಇದು ಬಂದು ಕ್ಯಾಂಟೀನು. ಇದು ಕ್ಯಾಂಟೀನು ಅವರು ಈಗ ಸ್ಟಾರ್ಟ್ ಮಾಡಿದ್ದಾರೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಇರುತ್ತೆ. ಬನ್ನಿ, ಒಮ್ಮೆ ಭೇಟಿ ಕೊಡಿ. ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಹೆಸರು ಬ್ರೋ? ನಮ್ಮ ಹೆಸರು ಅಂಬರೀಷ್ ಅಂತ. ಇವರು ನೋಡೋಕ್ಕೆ ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣ ಥರನೇ ಕಾಣ್ತವ್ರೆ. ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ. ಇವ್ರು ಬಂದು ಉತ್ತರ ಕರ್ನಾಟಕದ ಹುಡುಗರೇನೆ. ಇವರು ಕ್ಯಾಬ್ ಡ್ರೈವರ್ ಆಗಿ. ನೀವು ಕ್ಯಾಬ್ ಡ್ರೈವರಾ ಮುಂಚೆ? ಅವ್ರ ಮಗನ. ನೀವು ಮುಂಚೆ ಕ್ಯಾಬ್ ಡ್ರೈವರ್ ಏನಾರ ಮಾಡಿದ್ರ? ಹೌದಾ? ಹೌದು. ಇವರು ಕ್ಯಾಬ್ ಡ್ರೈವರಿಂಗ್ ಕೆಲಸ ಮಾಡಿಕೊಂಡು ಒಂದು ಉತ್ತಮವಾದ ಹೋಟೆಲ್ನ ಓಪನ್ ಮಾಡಿದ್ದಾರೆ. ಎಲ್ಲ ನನ್ನ ಸೆಲೆಬ್ರಿಟೀಸ್ ಹಾಗೂ ಕ್ಯಾಬ್ ಡ್ರೈವರ್ಸ್ ಪ್ರತಿಯೊಬ್ಬರು ಏರ್ಪೋರ್ಟ್ ಕಡೆ ಯಾರ್ಯಾರು ಬರ್ತೀರಾ, ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಆಗಿದ್ದೀರಾ, ಎಲ್ಲರೂ ಒಮ್ಮೆ ಭೇಟಿ ಕೊಡಿ. ನಿಮಗೆ ಲಾಂಗಲ್ಲಿ ತೋರಿಸ್ತೀನಿ. ಯಾವುದಪ್ಪ ಅಂದರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿದೆ ನೋಡಿ, ಇದೆ ಕಾಣ್ತಾ ಇದೆಯಾ ನಿಮಗೆ? ಉತ್ತರ ಕರ್ನಾಟಕ ಕರಾವಳಿ ಮೆಸ್. ಇಲ್ಲಿದೆ ನೋಡಿ. ಇದು ನಿಮಗೆ ಅಕಸ್ಮಾತ್ ನಿಮ್ಗೆ ಏನಾರ ಇದು ಅಡ್ರೆಸ್ ಕನ್ಫ್ಯೂಸ್ ಆದರೆ ಇಲ್ಲಿದೆ, ಸೌತ್ ಗೇಟ್ ಅಂತ. ಈ ಸೌತ್ ಗೇಟ್ ಆಪೋಸಿಟೇ ಉತ್ತರ ಕರ್ನಾಟಕ ಅಂಬಾಭವಾನಿ ಉತ್ತರ ಕರ್ನಾಟಕ ಡಾಬಾ ಅಂತ ಇದೆ. ನೀವು ಅಲ್ಲಿ ಒಮ್ಮೆ ಭೇಟಿ ಕೊಡಿ. ನಿನ್ನೆ ಸದ್ಯ, ಯಾಕಂದರೆ ಇವರು ಬಂದು ನಮ್ಮ ಸಹಚರ ಸ್ನೇಹಿತರುಗಳು, ಡ್ರೈವರ್ಗಳು. ಈಗ ಅವ್ರದ್ದೇ ಕಾರ್ಗಳಿವೆ. ತುಂಬ ಕಷ್ಟಪಟ್ಟು ಇದು ಮಾಡಿ ಒಳ್ಳೆ ಉದ್ಯಮಕ್ಕೆ ಬಂದಿದ್ದಾರೆ. ಎಲ್ಲರೂ ನಮ್ಮ ಡಿ ಬಾಸ್ ಕರುನಾಡ ಸೇನೆಯಿಂದ ಅವ್ರಿಗೆ ಆಶೀರ್ಸೋಣ. ಶುಭಾಶಯಗಳು. ಅಮ್ಮ, ನಿಮ್ಮ ಹೆಸರು? ಸುನಂದಮ್ಮ. ಇವರು ಹೋಟೆಲ್ನ ಮಾಲೀಕರ ಪತ್ನಿ. ಇವರು ನೆನ್ನೆಯಿಂದ ಉದ್ಯಮ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದರೆ ಅಮ್ಮ, ಇಲ್ಲಿ ತುಂಬ ಅಂದರೆ ಈಗ ನಾವೇನು ನೋಡಿದ ಮಟ್ಟಿಗೆ ಸಿಲಿಂಡ್ರ್ ರೇಟು, ಎಲ್ಲ ರೇಟ್ಗಳು ಜಾಸ್ತಿ ಇದೆ. ಈ ಜಾಸ್ತಿ ಇರೋದ್ರಿಂದ ನಿಮ್ಮ ಈಗ ಸಪೋಸು ಈಗ ಒನ್ ಟೈಮ್ ತಿಂಡಿಗೆ ಬರ್ತಾರಲ್ವಾ, ಆ ಒನ್ ಟೈಮ್ ತಿಂಡಿಗೆ ಬಂದಾಗ ಏನಿರುತ್ತೆ, ಬೆಲೆ ಏನಿರುತ್ತೆ, ರೈಟ್ ಏನು ಕೊಡ್ತೀರಾ? 50 ರೂಪಾಯಿಂದ 40 ರೂಪಾಯಿಂದ 50 ರೂಪಾಯಿಂದ ಸ್ಟಾರ್ಟ್ ಮಾಡ್ತೀರಾ? ಹೌದಾ? ನೋಡಿ, ತಿಂಡಿ ಇಲ್ಲಿ ಆಚೆ ಕಡೆ ಇದ್ರೆ ಈಚೆ ಕಡೆ ಮುಂಜಾನೆ 11 ಗಂಟೆಗೆ ಚಾಲು ಊಟನೇ ಮಾಡ್ತೀರಾ. ಈಗ ತಿಂಡಿ ಟೈಮಿಂಗ್ಸ್ ಎಷ್ಟೊತ್ತಿಗೆ ಇರುತ್ತೆ? ಇಲ್ಲಿ ಇರಲ್ಲ, ಬರೀ ಒನ್ ಟೈಮ್ ಊಟ ಅಷ್ಟೇ. 11 ಗಂಟೆಯಿಂದ ನೋಡಿ ಫ್ರೆಂಡ್ಸ್, 11 ಗಂಟೆಯಿಂದ ಈ ಹೋಟೆಲಲ್ಲಿ ನಿಮಗೆ ಊಟ ಸಿಗುತ್ತೆ.
ನೀವು ಆರಾಮಾಗಿ ದೂರ ಪ್ರಯಾಣ ಮಾಡಿದ್ರೂ ಅಷ್ಟೇ ಇಲ್ಲಿಗೆ ಬಂದು ಉತ್ತರ ಕರ್ನಾಟಕ ಅಂತ ಡಾಬಾ ಇದೆ, ಅತಿ ಕಡಿಮೆಯಾದ ಬೆಲೆಯಲ್ಲಿ ನಿಮಗೆ ಸಿಗುತ್ತೆ. ಬಂದು ಒಮ್ಮೆ ಭೇಟಿ ಕೊಡಿ, ಊಟ ಮಾಡಿ. ಇದು ಹೊಸದಾಗಿ ಓಪನ್ ಆಗಿದೆ. ಇಲ್ಲಿ ಇರುವ ಉತ್ತರ ಕರ್ನಾಟಕದ ಸ್ಟೈಲಲ್ಲಿ ಅಡುಗೆಗಳನ್ನ ಮಾಡ್ತಾಯಿರ್ತಾರೆ, ರುಚಿಕರವಾಗಿರುತ್ತೆ. ಬಂದು ಊಟ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಜೈ ಡಿ ವಾಸ್ ಇದ್ರೆ ನಿಮ್ಮದೇ ಆಗಿರಬೇಕು. ಸರಿ ಅಮ್ಮ, ಬರ್ತೀವಿ. ನೀವೆಲ್ಲ ಇದ್ರೊಳಗೆ ಹಾಂ, ನಮ್ಮದೆಲ್ಲ